he praises him with names, different names he praises him. ಅದೇ ಬಂದು ವಿಷ್ಣು ಸಹಸ್ರನಾಮ ಆಗೋದು. ಸರ್, ಮೊನ್ನೆ ಒಂದು ಪ್ರೋಗ್ರಾಮ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ 1924ರಲ್ಲಿ ಕಲ್ಕಿ ಭಗವಾನ್ ಹುಟ್ಟಿದ್ದಾರೆ ಅಂತ. ಅದಾದ್ಮೇಲೆ ಇನ್ನೊಂದು ಪ್ರೋಗ್ರಾಮ್ ಅಲ್ಲಿ ಕಲ್ಕಿಗೆ ಭಗವಾನ್ಗೆ ಈಗ 24 ವರ್ಷ ಅಂತ ಹೇಳಿದ್ದು. 27 ವರ್ಷ ಹೇಳಿದ್ದು. 27 ವರ್ಷ. ಅದೇಗೆ? ಅಲ್ಲ, ಅದು ಶಂಬಳ ಸಿಟಿ ಇಸ್ ಎ ಡಿವೈನ್ ಸಿಟಿ. ಅಲ್ಲಿ ಏಜಿಂಗ್ ಇಲ್ಲ ಅಲ್ಲಿ. ಸೊ ಯಾರು ಯಾವ ಇದಕ್ಕೆ ಹೋಗ್ತಾರೋ ಅವ್ರು ಆ ಇದ್ನಲ್ಲಿ ಅವ್ರು ಇರ್ತಾರೆ ಅವರು. ಸೊ ಅದು ತಿಳ್ಕೊಬೇಕು ಅವರು. ಯಾಕೆಂದ್ರೆ ಅವ್ರು ಅದೇ ಕೇಳಿದ್ರು 1924. ಆಕ್ಚುಲ್ ಆಗಿ ಇವಾಗ ಅವ್ರ ಅದನ್ನ ಪ್ರಕಾರ ಈಸ್ 100 years ನಾವು. ಇಲ್ಲ, ಅವ್ರು ಹೋಗಿದ ಸಮಯದಲ್ಲಿ ಯಾವ ಏಜ್ ನಲ್ಲಿ ಹೋದ್ರೋ ಅವ್ರು ಆ ಏಜ್ ನಲ್ಲಿ ಅಲ್ಲಿದ್ದಾರೆ ಅವರು. ಯಾರು ಹೋದ್ರೇನು ಅದು ಆ ಎಫೆಕ್ಟ್ ಆ ಶಂಬಳ ಗ್ರಾಮಗಳಿಗೆ ಅದು ಒಂದು ಡಿವೈನ್ ಬ್ಲೆಸ್ಸಿಂಗ್ಸ್ ಅದು. ಅಂದ್ರೆ ಅವ್ರಿಗೆ 27 ವರ್ಷ. ಸರ್, ಇನ್ನೊಂದು ಈಗ ಪ್ರಶ್ನೆ, ಕೃಷ್ಣ ಪರಮಾತ್ಮನ ಹೆಸರು ಹೇಳಿದ್ರೆ ಮುಕ್ತಿ ಸಿಗುತ್ತೆ, ಮೋಕ್ಷ ಸಿಗುತ್ತೆ ಅಂತ. ಯಾವ ಪರಮಾತ್ಮನ ಹೆಸರು ಹೃದಯದಿಂದ ನೀವು ಅನ್ಕಂಡೀಷನಲ್ ಆಗಿ ಸರೆಂಡರ್ ಮಾಡಿ ಭಕ್ತಿ ಶ್ರದ್ಧೆಯಿಂದ ಆಚರಿಸಿದ್ರೆ ಖಂಡಿತ ಮೋಕ್ಷ ಇದೆ ನಿಮಗೆ. ಈಗ ಕೃಷ್ಣ ಪರಮಾತ್ಮ ಆಗ್ಬೋದು, ರಾಮ ಭಗವಾನ್ ಆಗ್ಬೋದು, ಅವರ ಶಕ್ತಿ ಅವ್ರಿಗೆ ಮೊದಲಿಂದ ಗೊತ್ತಿತ್ತ ಇಲ್ಲ ಕೆಲವಷ್ಟು ಏನದು ಇಲ್ಲ, ಅವ್ರು ಯಾರಂತ ಅವ್ರಿಗೆ ಗೊತ್ತು, ಆದ್ರೆ ಅದನ್ನ ಅವರು ಪಬ್ಲಿಸಿಟಿ ಮಾಡ್ತಾ ಇಲ್ಲ. ಅದನ್ನ ಪಬ್ಲಿಸಿಟಿ ಮಾಡಿದ್ದು ಋಷಿಗಳು. ಈಗ ಕೃಷ್ಣ ಭಗವಾನ್ ಅವ್ರದ್ದು ಶ್ರೀ ಕೃಷ್ಣ ಇರುವಾಗ ಕೆಲವ್ರಿಗೆ ಗೊತ್ತು ಅವ್ರ ಭಗವಂತ ಅಂತ, ಅವ್ರಿಗೂ ಗೊತ್ತು ಅವ್ರ ಭಗವಂತ ಅಂತ. ಶ್ರೀ ಕೃಷ್ಣ ಅವತಾರ ಬಂದು ಪೂರ್ಣಾಂಶ, ಶ್ರೀರಾಮ ಬಂದ್ಬಿಟ್ಟು ಅದನ್ನು ಪೂರ್ಣ ಮನುಷ್ಯ. ಅವರು he was a perfect human being. ಅದಕ್ಕೆ ಪುರುಷೋತ್ತಮ ಅಂದಿದ್ದು ಅವ್ರಿಗೆ. ಮರ್ಯಾದಾ ಪುರುಷೋತ್ತಮ ಅಂತ ಹೆಸರು ಬಂತು ಅವ್ರಿಗೆ. ಅವ್ರಿಗೂ ಗೊತ್ತು ಅವರು, ಬಟ್ ಅದನ್ನ ಅವರು ಆಚೆ ತೋರಿಸ್ತಾ ಇರಲ್ಲ. ಆತರ ಋಷಿಗಳೇ ಬಂದು ಡಿಕ್ಲೇರ್ ಮಾಡ್ತಾರೆ ಇವರು ಈ ತರ ಅವತಾರ ಅಂತ. ಏನಂದ್ರೆ ಕೃಷ್ಣ ವಿಶ್ವರೂಪ ತೋರಿಸಿದಾಗ ಅಲ್ಲ, ಅದು ಬಂದ್ಬಿಟ್ಟು ಧೃತರಾಷ್ಟ್ರನ್ಗೆ ಒಂದ್ಸತಿ ತೋರಿಸ್ತಾರೆ, ಭೀಷ್ಮನ್ಗೆ ಒಂದ್ಸತಿ ತೋರಿಸ್ತಾರೆ, ಆಮೇಲೆ ಅರ್ಜುನನ್ಗೆ ಒಂದ್ಸತಿ ತೋರಿಸ್ತಾರೆ. ಅದು ಕಾರಣಾಂತರ, ಅದು ಆ ಸ್ಪಿರಿಚುವಲ್ ಈವೆಂಟ್. ಬಟ್ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋ ಒಂದು ಸ್ಥಿತಿನಲ್ಲಿ ಇಲ್ಲ. ಯಾಕಂದ್ರೆ ನಾವು ಇವಾಗ ಸಾಮಾನ್ಯ ಮನುಷ್ಯರು, ನಮಗೆ ಆ ಶ್ರೀ ಕೃಷ್ಣ ಪರಮಾತ್ಮಂದು ಲೀಲೆ ಬಂದ್ಬಿಟ್ಟು ಅಷ್ಟು ಸುಲಭವಾಗಿ ನಾವು ಗ್ರಹಿಸಕ್ಕಾಗಲ್ಲ. ಈ ಫಿಸಿಕಲ್ ಬ್ರೈನ್ನಲ್ಲಿ, ಈ ಒಂದು ಎರಾನಲ್ಲಿ, ನಾವಿರೋ ಒಂದು ಮೆಟೀರಿಯಲ್ ಲೈಫ್ನಲ್ಲಿ ಅದನ್ನು ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಇಟ್. ಇಟ್ ಈಸ್ ಬಿಯಾಂಡ್ ಅವರ್ ಇದು. ಅದಕ್ಕೆ ನಾವು ಒಂದು ಸ್ಪಿರಿಚುವಲ್ ಮೆಚ್ಯೂರಿಟಿ ಮಾಡಿರಬೇಕು, ಸಾಧನೆ ಮಾಡಿರಬೇಕು. ಆವಾಗ ನಮಗೆ ಗೊತ್ತಾಗ್ತದೆ ಏನಕ್ಕೆ ಭಗವಂತ ಆ ಥರ ತೋರಿಸ್ದ ಅಂತ. ದೇರ್ ಇಸ್ ಅ ರೀಸನ್ ಫಾರ್ ಇಟ್. ಅದನ್ನು ಎಲ್ಲರಿಗೂ ಅದು ತೋರ್ಸಕ್ಕಾಗಲ್ಲ. ಯು ಕೆನಾಟ್ ಸಿ ಇನ್ ದಿಸ್ ಫಿಸಿಕಲ್ ಲೈಫ್. ಭಗವಂತ ಅವ್ರಿಗೆ ಹಿ ಗೇವ್ ಓಪನ್ ದ ಥರ್ಡ್ ಐ. ಅದರಿಂದ ನೋಡಿದ್ರು ಅವರು ಆ ವಿಶ್ವರೂಪವನ್ನು. ಈ ಫಿಸಿಕಲ್ ಐಸ್ ನಲ್ಲಿ ಯು ಕೆನಾಟ್ ಸಿ ದಟ್. ಅದು ಇಟ್ ಈಸ್ ಮಲ್ಟಿ ಡೈಮೆನ್ಷನಲ್. ಅದು ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಅದು ಒಂಥರ ಇಟ್ಸ್ ವೆರಿ ಮ್ಯಾಗ್ನಾನಿಮಸ್ ಫಾರ್ಮ್ ಆಫ್ ಪರಬ್ರಹ್ಮ. ಭೀಷ್ಮ ಅವ್ರಿಗೆ ವಿಶ್ವರೂಪ ತೋರಿಸಿದ ಕಥೆ ಏನು ಗೊತ್ತಿಲ್ಲ ನಮಗೆ. ನಮಗ್ ಗೊತ್ತಿರೋದು ಅರ್ಜುನನ ಅವ್ರಿಗೆ ತೋರಿಸಿದ ಮಾತ್ರ ಗೊತ್ತು. ಭೀಷ್ಮ ಮತ್ತೆ ಇನ್ನ ಧೃತರಾಷ್ಟ್ರ ಅವ್ರಿಗೆ ವಿಶ್ವರೂಪ ಅಲ್ಲ. ಭೀಷ್ಮ ಅವರು ಇದು ಮೇಲೆ ಮಲಗಿರ್ತಾರೆ, ಬೆಡ್ ಆಫ್ ಆರಸ್ ಮೇಲೆ. ಸೊ ಆವಾಗ ಎಲ್ರು ಬಂದು ಅವ್ರನ್ನ ವಿಶ್ ಮಾಡ್ಬಿಟ್ಟು ಹೋಗ್ತಾರೆ. ಆಲ್ಮೋಸ್ಟ್ ಕೊನೆ ದಿವಸ ಹಿ ವಾಂಟ್ಸ್ ಟು ಲೀವ್ ದ ಬಾಡಿ. ಅವ್ರಿಗೆ ಇಚ್ಛಾ ಮರಣ, ಅವ್ರಿಗೆ ವರ ಆಯ್ತಿರ್ತದೆ. ವೆನ್ ಎವರ್ ಹಿ ವಾಂಟ್ಸ್ ಹಿ ಕ್ಯಾನ್ ಲೀವ್ ದ ಬಾಡಿ. ಸೊ ಅವರು ಡ್ಯೂರಿಂಗ್ ದಕ್ಷಿಣಾಯನ ದಿಸ್ ಹ್ಯಾಪೆಂಡ್. ಆ ವಾರ್ ಆಯ್ತು ಗೊತ್ತಲ್ಲ, 18 days. ಸೊ ಹಿ ವೇಟೆಡ್ ಟಿಲ್ ದ ಉತ್ತರಾಯಣ. ಉತ್ತರಾಯಣ ಅಂದ್ರೆ ಇಟ್ ಇಸ್ ವೆರಿ ಆಸ್ಪಿಷಿಯಸ್. ಸೊ ಆ ಕೊನೆ ಸಮಯದಲ್ಲಿ ಶ್ರೀ ಕೃಷ್ಣ ಬರ್ತಾರೆ, ಒಂದು ಸ್ಮೈಲ್ ಮಾಡ್ಬಿಡ್ತಾರೆ. ಭೀಷ್ಮ ನೋಡ್ಬಿಟ್ಟು ಬಂದ ಕೊನೆಯಲ್ಲಿ. ಅಂಡ್ ಹಿ ನೋಸ್ ಹೀಸ್ ಸಾಕ್ಷಾತ್ ಮಹಾವಿಷ್ಣು ಅವತಾರ ಅಂತ ಮೊದಲಿನಿಂದನೇ ಗೊತ್ತು ಅವ್ರಿಗೆ. ನಮಸ್ಕಾರ ಮಾಡ್ಬಿಟ್ಟು ಅವ್ರು ಕೇಳ್ತಾರೆ, ನನಗೆ ಏನಕ್ಕೆ ಈ ಸ್ಥಿತಿ ಬಂತು ಅಂತ. ಅವ್ರು ಹೇಳ್ತಾರೆ, ನೋಡಪ್ಪ ಏನಿಲ್ಲ, ನೀನು ಪ್ರೀವಿಯಸ್ ಜನ್ಮದಲ್ಲಿ
ನೀನು ಬೇಟೆಗೆ ಹೋದೆ, ನೀನು ರಾಜನಾಗಿದ್ದಾಗ ಅಲ್ಲಿ ಹೋಗಿ ಬೇಟೆ ಆಡ್ತಾ ಇರುವಾಗ ನೀನು ಬಾಣ ಬಿಟ್ಟ ಒಂದು ಜಿಂಕೆ ಮೇಲೆ, ಆ ಜಿಂಕೆ ಸತ್ತು ಅದು ಒಂದು ಮುಳ್ಳಿನ ಶ್ರಬ್ ಮೇಲೆ ಬೀಳ್ತು. ಆ ಮುಳ್ಳಿನ ಶ್ರಬ್ ಮೇಲೆ ಬಿದ್ದು ಅದು ಹೆಂಗೆ ನರಳಿ ಪ್ರಾಣ ಬಿಡ್ತು, ಆ ಒಂದು ಕರ್ಮ ನೀನು ಇವಾಗ ಅನುಭವಿಸ್ತಾ ಇದೆಯಾ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ಆವಾಗ ಬ್ಲಡ್ ಎಲ್ಲ ತೆಗಿತಾರೆ ಕೃಷ್ಣ. ಆಮೇಲೆ ಈ ಇನ್ಫ್ಯೂಸಸ್ ಫ್ರೆಶ್ ಬ್ಲಡ್. ಏನಕ್ಕೆ ಅಂದ್ರೆ ನೀನು ದುರ್ಯೋಧನ ಹತ್ರ ಇದ್ದೆ, ಅವನ ಹತ್ರ ಊಟ ಮಾಡಿದ್ಯಾ, ಆ ಉಪ್ಪು ನಿನ್ನಲ್ಲಿದೆ, ಅದಿರೋ ತನಕ ನಿನಗೆ ಡಿವಿನಿಟಿ ಇರಲ್ಲ. ಸೊ ಅದಕ್ಕೆ ಅದು ತೆಗೆದ್ಬಿಟ್ಟು ಇನ್ಫು ಅಂತ ಹೇಳ್ದೆ. ಆವಾಗ ಭೀಷ್ಮ ಬಂದ್ಬಿಟ್ಟು ಕೈ ಎತ್ತಿ ಮುಗಿದು ಅವ್ರನ್ನ ಪ್ರೇ ಮಾಡ್ತಾರೆ. ಪ್ರೇ ಮಾಡುವಾಗ ಭಗವಂತ ಬಂದು ಇದು ಈ ಶೋಸ್ ಇಸ್ ಮೆಗ್ನಾನಿಸಮ್ ಫಾರ್ಮ್, ವಿಶ್ವರೂಪ ತೋರಿಸ್ತಾರೆ. ಆವಾಗ ಭೀಷ್ಮ ಬಂದ್ಬಿಟ್ಟು ಈ ಪ್ರೇಸಸ್ ವಿತ್ ನೇಮ್ಸ್, ಡಿಫ್ರೆಂಟ್ ನೇಮ್ಸ್ ಈ ಪ್ರೇಸಸ್. ಅದೇ ಬಂದು ವಿಷ್ಣು ಸಹಸ್ರನಾಮ ಆಗೋದು. ಅವರಿಂದನೇ ಬಂತು ವಿಷ್ಣು ಸಹಸ್ರನಾಮ. ಅದನ್ನ ವೇದವ್ಯಾಸ ಮಹರ್ಷಿ ಕಂಪೈಲ್ ಮಾಡಿ ಈ ಗೇವ್ ಇಟ್ ಅಸ್ ವಿಷ್ಣು ಸಹಸ್ರನಾಮ 1000 names. ಸರ್, ದಶರಥ ಅವರಿಗೆ ಯಾವಾಗ ತೋರಿಸೋದು? ಯಾಕೆಂದ್ರೆ ಅವ್ರು ಕಂಡಿಲ್ಲ. ಇಲ್ಲ, ಧೃತರಾಷ್ಟ್ರ ಬಂದ್ಬಿಟ್ಟು ಅವರು ಆ ಒಂದು ಸೀಕ್ವೆನ್ಸ್ ನಡೀತಿದೆ ಅಲ್ವಾ. ಅವ್ರನ್ನ ಕೃಷ್ಣನ ಬಂಧಿಸಿ ದುರ್ಯೋಧನ ಶಕುನಿ ಸೇರ್ಕೊಂಡು ಅವರು ಈ ಕಮ್ಸ್ ಆಸ್ ಇದು ಏನು ಅದು ಹೇಳ್ತಾರೆ, ರಾಯಭಾರಿ ತರ ಬರ್ತಾರೆ. ಅವರು ಕೃಷ್ಣ ಏನ್ ಹೇಳ್ಬೇಕೋ ಧರ್ಮದಿಂದ ಎಲ್ಲ ಹೇಳ್ತಾರೆ. ಬಟ್ ಇವ್ರು ಯಾರು ಒಪ್ಪಲ್ಲ, ಧೃತರಾಷ್ಟ್ರನೂ ಒಪ್ಪಲ್ಲ. ಆ ಸಮಯದಲ್ಲಿ ಅವ್ರನ್ನ ಕಟ್ಟಾಕ್ತಾರೆ. ಆವಾಗ ಅವರು ಒಂದು ಧೃತರಾಷ್ಟ್ರ ಬೇಡ್ಕೊಳ್ತಾನೆ, ಅಪ್ಪ ನನ್ನ ಪರಿಸ್ಥಿತಿ ಇದು ಈ ತರ ಇದೆ, ನಾನು ಸಿಕ್ಕಾಕೊಂಡಿದ್ದೀನಿ, ನನ್ನ ಮನ್ನಿಸು, ನನಗೆ ನೀನು ಕರುಣೆ ತೋರಿಸು ಅಂದಮೇಲೆ ಆವಾಗ ಶ್ರೀಕೃಷ್ಣ ಕ್ರಿಯೇಟ್ಸ್ ದ ಮಾಯಾ ಅಂಡ್ ಹಿ ಕಮ್ಸ್ ಔಟ್ ಆಫ್ ದ ಚೈನ್ಸ್. ಅಲ್ಲೆಲ್ಲರೂ ದೇ ಗೋ ಇನ್ ಟು ಎ ಡಿಫ್ರೆಂಟ್ ಲೆವೆಲ್. ಯಾರಿಗೇನು ಕಾಣಿಸಲ್ಲ. ಈ ಶೋಸ್ ಇಸ್ ವಿಶ್ವರೂಪ ಅಂಡ್ ಹಿ ಗಿವ್ಸ್ ದ ಪವರ್ ಆಫ್ ವಿಷನ್ ಟು ಧೃತರಾಷ್ಟ್ರ. ಅವ್ರು ನೋಡ್ಬಿಟ್ಟು ನನ್ನ ಜನ್ಮ ಧನ್ಯವಾಯ್ತು, ನಿನಗೇನು ಬೇಕು ಕೇಳು ಅಂತಾರೆ. ಅವರು ಧೃತರಾಷ್ಟ್ರ ಹೇಳ್ತಾರೆ, ಅಪ್ಪ ಈ ಕಣ್ಣಲ್ಲಿ ನೋಡಿದ್ದೀನಿ, ಇದನ್ನ ನೋಡ್ಬಿಟ್ಟು ಬೇರೆ ನೋಡಕ್ಕೆ ನನ್ಗೆ ಇಷ್ಟ ಇಲ್ಲ, ನೀನು ವಾಪಸ್ ಈ ವಿಷನ್ ತಕೊಂಡ್ಬಿಡ್ತಾರೆ. ಸೊ ಅವಾಗ ಶ್ರೀಕೃಷ್ಣ ಟೇಕ್ಸ್ ಬ್ಯಾಕ್ ಇಸ್ ಸೈಟ್ ಅಂಡ್ ಹಿ ಅಗೈನ್ ಬಿಕಮ್ಸ್ ಬ್ಲೈಂಡ್. ದಿಸ್ ಇಸ್ ದ ಇನ್ಸಿಡೆಂಟ್. ಅರ್ಜುನ ಗೊತ್ತು, ಬ್ಯಾಟಲ್ ಫೀಲ್ಡ್ ನಲ್ಲಿ. ಸರ್, ಪಾಂಡವರು ಯುದ್ಧದ ನಂತರ ಎಲ್ಲಿ ಹೋದ್ರು? ಪಾಂಡವ ಯುದ್ಧ ಆದ್ಮೇಲೆ ಯುಧಿಷ್ಠಿರ ಇಸ್ ಕ್ರೌನ್ಡ್ as king of Hastinapura. And for 36 years he rules the kingdom. Righteously he rules. Then ಆ ಸಮಯದಲ್ಲಿ ಏನಾಗ್ತದೆ, ದ್ವಾರಕಾದಲ್ಲಿ ಬಿಕಾಸ್ ಆಫ್ ದ ಕರ್ಸ್ ಆಫ್ ಗಾಂಧಾರಿ ಅಲ್ಲಿ ದ್ವಾರಕಾ ಗೆಟ್ಸ್ ಡಿಸ್ಟ್ರಾಯ್ಡ್. ಅದಕ್ಕೆ ಮುಂಚೆ ಏನಾಗ್ತದೆ, ಶ್ರೀಕೃಷ್ಣ ಲೀವ್ಸ್ ಹಿಸ್ ಬಾಡಿ. After Sri Krishna leaves his body, Dwarka gets submerged with the destruction. ಇವರು ನಮ್ಮ ಗಾಂಧಾರಿ ಕರ್ಸ್ನಿಂದ ಈ ಸುದ್ದಿ ಬಂದ್ಬಿಟ್ಟು ಪಾಂಡವರಿಗೆ ಗೊತ್ತಾಗ್ತದೆ. ಆವಾಗ ಯುಧಿಷ್ಠಿರ ಡಿಸೈಡ್ಸ್, ಇನ್ನು ಸಾಕು ನಾವು ಇದ್ದಿದ್ದಿಲ್ಲಿ ಅಂತ. ಹಿ ಕ್ರೌನ್ಸ್ ಪರೀಕ್ಷಿತ್ ಮಹಾರಾಜ್ನ. ಹಿ ಹ್ಯಾಂಡ್ಸ್ ಓವರ್ ದ ಥ್ರೋನ್. ಫ್ರಮ್ ದೇರ್ ದೇ ಗೋ ಟು ಹಿಮಾಲಯಾಸ್ ಅಂಡ್ ಯು ನೋ ದ ಸ್ಟೋರಿ, ಒನ್ ಬೈ ಒನ್ ಹೌ ದೇ ಫಾಲ್. ಕೊನೆಯಲ್ಲಿ ಯುಧಿಷ್ಠಿರ goes, a dog follows, then ಕೊನೆಯಲ್ಲಿ the dog transforms itself, none other than Yamadharmaraja. Then he goes to Yamaloka. Actually he is Amsha of Yama. Yudhishthira. ಸರಿ, ಯುಧಿಷ್ಠಿರಿಗೂ ಮತ್ತೆ ಈಗ ಬೆಂಗಳೂರಿನಲ್ಲಿರೋ ಧರ್ಮರಾಯ ದೇವಸ್ಥಾನಕ್ಕೂ ಏನು ಕರಗ ಯಾಕೆ ಮಾಡ್ತಾರೆ? ಅದು ಕರಗ ಯಾಕೆ ಮಾಡ್ತಾರೆ ಗೊತ್ತಿಲ್ಲ, ಅದು ಸ್ಥಳ ಪುರಾಣ, ನಾವು ಅಲ್ಲಿ ಕೇಳಿ ತಿಳ್ಕೋಬೇಕು. ಬಟ್ ಅವರು ಹಿ ವಾಸ್ ಎ ವೆರಿ ಗ್ರೇಟ್ ಪರ್ಸನಾಲಿಟಿ. ಈ ಎಸ್ಟಾಬ್ಲಿಷ್ಡ್ ಧರ್ಮ. ಸೊ ಅದಕ್ಕಾಗಿ ಅವ್ರಿಗೆ ಆ ಥರ ಒಂದು ದೇವಸ್ಥಾನ ನಿರ್ಮಾಣ ಆಗಿದೆ. ಬಟ್ ಅದಕ್ಕೂ ಒಂದು ಕಾರಣ ಇರ್ತದೆ. ಅದು ಆ ಕಾರಣ ಅಲ್ಲೋಗಿ ಆ ದೇವಸ್ಥಾನದಲ್ಲಿ ನಾವು ಕೇಳಿದ್ರೆ ಆ ಸ್ಥಳ ಪುರಾಣ ಹೇಳ್ತದೆ ಏನಕ್ಕೆ ಇಲ್ಲಿ ಬಂದು ಧರ್ಮರಾಯ ದೇವಸ್ಥಾನ ಬಂತು ಅಂತ. ಕರ್ಗ ಯಾಕೆ ಮಾಡ್ತಾರೆ ಅಂತ.
ಓಕೆ